ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವೇ ನಮ್ಮ ಮನೆಯಲ್ಲಿ ಬೆಳೆದಿರೋಂಥ ಅರಿಶಿಣದ ಕೊಂಬಿನಿಂದ ಮನೆಯಲ್ಲೇ ಯಾವ ರೀತಿ ಆರ್ಗ್ಯಾನಿಕ್ ಅರಿಶಿಣವನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಶುದ್ಧವಾಗಿ ತಯಾರು ಮಾಡುವಂಥ ಅರಿಶಿಣದ ಪುಡಿಯನ್ನು ನೀವು ಮನೆಯಲ್ಲಿ ದೇವ್ರ ಪೂಜೆಗೆ ಬಳಸ್ಬೋದು, ಅಡುಗೆಗೆ ಬಳಸ್ಬೋದು, ಹಾಗೆ ಮುಖಕ್ಕೆ ಫೇಸ್ ಪ್ಯಾಕ್ ರೀತಿ ಕೂಡ ಬಳಸ್ಕೋಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಕಲಬೆರಕೆ ಇಲ್ಲದೆ ಮಾಡ್ಕೊಂಡಿರೋ ಅಂಥ ಅರಿಶಿಣದ ಪುಡಿ. ನಾವು ನಮ್ಮ ಮನೆ ಮುಂದೆ ಇರುವಂಥ ಪ್ಲ್ಯಾಂಟರ್ ಬಾಕ್ಸಲ್ಲಿ ಅರಿಶಿಣದ ಕೊಂಬನ್ನು ಒಂದೆರಡು ಮೂರು ನೆಟ್ಟಿದ್ವಿ. ಅದು ಇವಾಗ ಬೆಳೆದು ಇಷ್ಟೊಂದು ಅರಿಶಿಣದ ಕೊಂಬು ನಮಗೆ ಸಿಕ್ಕಿದೆ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಮಗೆ ಎಲ್ಲ ಮಾರ್ಕೆಟಲ್ಲೂ ಕೂಡ ಅರಿಶಿಣದ ಕೊಂಬು ಸಿಗುತ್ತೆ. ಅದನ್ನು ತಗೊಂಡು ಬಂದು ಸ್ವಲ್ಪ ದಿನ ಮನೇಲಿಟ್ಟರೆ ಅದರಷ್ಟಕ್ಕೆ ಅದೇ ಮೊಳಕೆ ಹೊಡೆಯೋದಕ್ಕೆ ಶುರುವಾಗುತ್ತೆ. ಆನಂತರ ನೀವು ಅದನ್ನು ಒಂದು ಪಾಟಲ್ಲಿ ಅಥವಾ ನೆಲದಲ್ಲಿ ಕೂಡ ನೆಡ್ಬೋದು. ಆ ರೀತಿ ನೆಟ್ಟಂಥ ಅರಿಶಿಣದ ಕೊಂಬೇನಿದೆ, ಅಂದರೆ ಅರಿಶಿಣದ ಗಡ್ಡೆ, ಅದು ನಮಗೆ ಒಂದು ವರ್ಷದ ಕಾಲ ಕೂಡ ಗಿಡ ಇರುತ್ತೆ. ಅದರ ಎಲೆಯಿಂದ, ಅರಿಶಿಣದ ಎಲೆಯಿಂದ ಕಡುಬು ಮಾಡ್ಕೊಬೋದು. ತುಂಬಾ ರುಚಿಕಟ್ಟಾಗಿರುತ್ತೆ. ಮೊದಲು ನಾನು ಈ ಅರಿಶಿಣದ ಕೊಂಬನ್ನು ಚಿಕ್ಕ ಒಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. ಅದರಿಂದ ಬಂದಿರೋಂಥ ಅರಿಶಿಣದ ಕೊಂಬನ್ನು ತೆಗೆದು ಕೆಳಗಡೆ ಪ್ಲ್ಯಾಂಟರ್ ಬಾಕ್ಸಲ್ಲಿ ನೆಟ್ಟಿದ್ದು. ಲಾಸ್ಟ್ ಇಯರ್ ನಾವು ಇದನ್ನು ಹಾರ್ವೆಸ್ಟ್ ಮಾಡಬೇಕಾಗಿತ್ತು, ಆದರೆ ನಾವು ಲಾಸ್ಟ್ ಇಯರ್ ಇದನ್ನು ತೆಗಿಯೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಸುಮಾರಷ್ಟು ಗೆಡ್ಡೆಗಳು, ಅಂದರೆ ಹೋದ ವರ್ಷ ತೆಗಿಬೇಕಾದಂಥ ಗೆಡ್ಡೆಗಳೆಲ್ಲ ಕೊಳ್ತೋಗಿದೆ. ಈ ವರ್ಷ ತೆಗಿಬೇಕಾಗಿರುವಂಥ ಗೆಡ್ಡೆಗಳು ಮಾತ್ರ ಫ್ರೆಶ್ ಆಗಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಅರಿಶಿಣದ ಕೊಂಬನ್ನು ನೆಟ್ಟರೆ ನಮಗೆ ಯಾವಾಗ ಇದು ಹಾರ್ವೆಸ್ಟ್ ಮಾಡಬೇಕು ಅಂತಂದರೆ, ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳೋದಾದರೆ, ಅರಿಶಿಣದ ಗಿಡ ಏನಿದೆ ಅದು ಪೂರ್ತಿಯಾಗಿ ಒಣಗಿ ಎಲೆ ಎಲ್ಲ ಪೂರ್ತಿ ಹಳದಿ ಬಣ್ಣಕ್ಕೆ ಟರ್ನ್ ಆಗಿ ಒಣಗೋಗುತ್ತೆ. ಆನಂತರ ನೀವು ಅರಿಶಿಣದ ಕೊಂಬನ್ನು ಹಾರ್ವೆಸ್ಟ್ ಮಾಡ್ಕೊಬೋದು. ತುಂಬಾ ಆರೋಗ್ಯವಾಗಿರುವಂತಹ ಗೆಡ್ಡೆಗಳು ಚೆನ್ನಾಗಿ ನಮಗೆ ಜಾಸ್ತಿ ಸಿಗತ್ತೆ. ಈ ರೀತಿಯಾಗಿ ಕೈಯಲ್ಲೇ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಗುದ್ದಲಿ ಅಥವಾ ಏನಾದರೂ ಬೇರೆದ್ರ ಸಹಾಯದಿಂದ ನಾವು ಅರಿಶಿಣದ ಕೊಂಬುಗಳನ್ನು ಈ ರೀತಿ ಹಾರ್ವೆಸ್ಟ್ ಮಾಡ್ಕೊಬೋದು. ಈ ರೀತಿ ಸಿಕ್ಕಿರುವಂಥ ಅರಿಶಿಣದ ಕೊಂಬನ್ನು ನಿಮಗೆ ಪೂರ್ತಿಯಾಗಿ ನಿಮಗೆ ಅರಿಶಿಣದ ಕೊಂಬು ನಮಗೆ ಒಣಗಿರೋದು ಸಿಗುತ್ತಲ್ಲ, ಅದೇ ರೀತಿ ಬೇಕು ಅಂತ ಅನಿಸಿದ್ರೆ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಆನಂತರ ಹಾಗೇ ನೀವು ಒಣಗಾಕೊಬೋದು. ಆದರೆ ನಾನು ಅರಿಶಿಣದ ಪುಡಿಯನ್ನು ಮಾಡೋದು ತೋರಿಸ್ತಾ ಇರೋದ್ರಿಂದ ನಾನು ಪೂರ್ತಿಯಾಗಿ ಒಣಗಿಸಿ ತೋರಿಸ್ತಾ ಇಲ್ಲ. ಇದನ್ನು ಹೆಚ್ಚಿ ಅಥವಾ ತುರಿದು ಯಾವ ರೀತಿ ಅರಿಶಿಣದ ಕೊಂಬನ್ನು ನಾವು ಸರಳವಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮನೆಯಲ್ಲೇ ತಯಾರು ಮಾಡುವಂಥ ಅರಿಶಿಣದ ಪುಡಿಯಿಂದ ನಾವು ಕುಂಕುಮವನ್ನು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಹಣೆಗಿಟ್ಕೊಳ್ಳೋದಕ್ಕೆ ಅಥವಾ ಪೂಜೆಗೆ ಬಳಸೋದಕ್ಕೆ. ಸಾಮಾನ್ಯವಾಗಿ ನಮಗೆ ಅಂಗಡಿಯಲ್ಲಿ ಸಿಗೋವಂಥ ಅರಿಶಿಣ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಮೇಯ್ನ್ಲಿ ಕುಂಕುಮ ತುಂಬಾ ಕೆಮಿಕಲ್ಸ್ ಹಾಕಿ ಬಣ್ಣಗಳನ್ನೆಲ್ಲ ಹಾಕಿ ಕುಂಕುಮವನ್ನು ತಯಾರು ಮಾಡಿರ್ತಾರೆ. ಅದನ್ನು ನಾವು ಹಣೆಗೆ ಇಟ್ಕೊಂಡಾಗ, ಧರಿಸಿದಾಗ ಹಣೆ ಸುಟ್ಟೋಗುತ್ತೆ. ಕೆಲವೊಬ್ಬರಿಗೆ ಬ್ಲ್ಯಾಕ್ ಮಾರ್ಕ್ ಆಗೋದು ಈ ರೀತಿ ನೀವು ನೋಡಿರ್ಬೋದು. ಹಾಗಾಗಿನೇ ನಾವು ಮನೆಯಲ್ಲೇ ಅರಿಶಿಣದ ಪುಡಿಯನ್ನು ಮಾಡಿಕೊಂಡ್ರೆ ಸರಳವಾಗಿ ನಾವು ಕುಂಕುಮವನ್ನು ಕೂಡ ಮನೆಯಲ್ಲೇ ತಯಾರು ಮಾಡ್ಕೊಬೋದು. ಕುಂಕುಮವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ಯಾವುದ್ರಲ್ಲಾದರೂ ತೋರಿಸ್ಕೊಡ್ತೀನಿ. ಇನ್ನು ಈ ರೀತಿ ತಯಾರು ಮಾಡ್ಕೊಂಡಿರುವಂಥ ಅರಿಶಿಣನ ನೀವು ಮುಖಕ್ಕೆ ಫೇಸ್ ಪ್ಯಾಕ್ ರೀತಿಯ ಹಾಕೋತೀರಾ ಅಂತಂದರೆ, ನೀವೇನಾದರೂ ತೊಗೊಂಡು ಹೋಗಿ ಮಿಷಿನಲ್ಲಿ ಪುಡಿ ಮಾಡಿಸಿದ್ರೆ ಆವಾಗ ಅವ್ರನ್ನ ಕೇಳ್ಕೊಳ್ಳಿ ಒಂದ್ಸಲ. ಮೊದಲೇನಾದರೂ ಖಾರದ ಪುಡಿ ಅದನ್ನೆಲ್ಲ ಹಾಕಿದರೆ ಖಾರದ ಪುಡಿ ಹಾಕಿದ ನಂತರ ನೀವೇನಾದರೂ ಅರಿಶಿಣದ ಪುಡಿ ಹಾಕಿ ಅದನ್ನೇನಾದರೂ ನೀವು ಮುಖಕ್ಕೆ ಹಚ್ಕೊಂಡ್ರೆ ಮುಖ ಪೂರ್ತಿ ಉರಿ ಬರೋ ಅಂಥ ಸಾಧ್ಯತೆ ಇರುತ್ತೆ. ಮುಖ ಎಲ್ಲ ಕೆಂಪಗಾಗಿ ರ್ಯಾಷಸ್ ಆಗೋವಂಥ ಪ್ರಾಬ್ಲಮ್ಸ್ ಆಗ್ಬೋದು. ಹಾಗಾಗಿ ನೀವು ಕೇಳಿಕೊಂಡು ಯಾವುದೇ ಖಾರದ ಪುಡಿ, ಮಸಾಲೆ ಪುಡಿ, ಸಾಂಬಾರು ಪುಡಿ ಹಾಕಿದ ನಂತರ ಅರಿಶಿಣ ಹಾಕ್ಸೋದಕ್ಕೆ ಹೋಗಬೇಡಿ. ಇನ್ನು ಬೆಸ್ಟ್ ಏನಂದರೆ, ಮನೆಯಲ್ಲೇ ನೀವು ಅರಿಶಿಣದ ಕೊಂಬನ್ನು ನೀಟಾಗಿ ತೊಳೆದು ತುರಿದ್ಬಿಟ್ಟು ಮನೆಯಲ್ಲೇ ಮಿಕ್ಸಿಲೇ ನೀವು ಪುಡಿ ಮಾಡ್ಕೋಬೋದು. ಆದರೆ ಇದು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಮಿಷಿನ್ಗೆ ಹಾಕಿಸ್ತಾ ಇದ್ದೀನಿ. ಹಾಗೆ ನೀವು ನಾನಿಲ್ಲಿ ತುರಿದಿಲ್ಲ, ಜಾಸ್ತಿ ಕೊಂಬುಗಳಿದ್ದಿದ್ದ ಕಾರಣ ನಾನು ಹೆಚ್ಚಿಬಿಟ್ಟು ಅರಿಶಿಣದ ಪುಡಿ ಮಾಡ್ತಾ ಇರೋದು. ಹಾಗಾಗಿ ಅದು ಸ್ವಲ್ಪ ದಪ್ಪಗಿರುತ್ತೆ, ಮಿಕ್ಸಿ ಬ್ಲೇಡ್ಗಳು ಹೊರಟೋಗುತ್ತೆ. ಹಾಗಾಗಿ ನಾನು ಮಿಷಿನ್ಗೆ ಹಾಕಿಸ್ದೆ. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಅರಿಶಿಣದ ಕೊಂಬುಗಳು ಸಿಕ್ಕಿದೆ. ಕೊನೆಗೆ ನಾನು ತೋರಿಸ್ತೀನಿ ಎಷ್ಟು ಅರಿಶಿಣದ ಕೊಂಬುಗಳು ಇವತ್ತು ಹಾರ್ವೆಸ್ಟ್ ಮಾಡಿದ್ವಿ ಅಂತ. ಸುಮಾರು ಒಂದು 5-6 kgಯಷ್ಟು ಅರಿಶಿಣದ ಪುಡಿ ನಮ್ಮ ಪ್ಲ್ಯಾಂಟರ್ ಬಾಕ್ಸಲ್ಲಿ ನಮಗೆ ಸಿಕ್ತು. ನೀವು ಸಾಮಾನ್ಯವಾಗಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣದ ಪುಡಿ, ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣದ ಪುಡಿನ ಆರಾಮಾಗಿ ನೀವು ಮನೆಯಲ್ಲೇ ತಯಾರು ಮಾಡ್ಕೊಬೋದು. ಒಂದು 3-4 ಪಾಟ್ಗಳಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ನೋಡಿ, ಫೈನಲಿ ಇಷ್ಟೊಂದು ಅರಿಶಿಣದ ಗೆಡ್ಡೆಗಳು ನಮಗೆ ಇವತ್ತು ಸಿಕ್ಕಿದೆ. ಇದನ್ನೆಲ್ಲ ಪೂರ್ತಿಯಾಗಿ ನಾನು ನೀಟಾಗಿ ತೊಳಿಬೇಕು. ಮೊದಲು ಒಂದು 2-3 ಸಲ ನೀರನ್ನ ಚೇಂಜ್ ಮಾಡಿ ಸ್ವಲ್ಪನೂ ಮಣ್ಣಿಲ್ಲದೆ ಇರೋ ಥರ ಅರಿಶಿಣದ ಕೊಂಬನ್ನೆಲ್ಲ ತೊಳಿಬೇಕಾಗತ್ತೆ. ಟೋಟಲಾಗಿ ಅಂದಾಜಲ್ಲಿ ನಾವೇನು ತೂಕ ಹಾಕಲಿಲ್ಲ, ಆದರೆ ಸುಮಾರು ಒಂದು 5-6 kg ಅಂತೂ ಇತ್ತು ಅರಿಶಿಣದ ಕೊಂಬು. ಇದನ್ನ ಇವಾಗ ಮೇಲ್ಗಡೆ ಟೆರೆಸ್ ಮೇಲೆ ತೊಗೊಂಡು ಒಂದು ಬಕೆಟಲ್ಲಿ ಹಾಕಿ ಪೂರ್ತಿಯಾಗಿ ನೀರು ಬಿಟ್ಟಿದ್ದೀನಿ. ಚೆನ್ನಾಗಿ ಮಣ್ಣೆಲ್ಲ ಬಿಟ್ಕೊಳ್ಳಿ. ಒಂದು 5-6 ಗಂಟೆ ಇದೇ ರೀತಿ ನೆನೆಸ್ತೀನಿ. ಹಾಗೆ ಸಾಯಂಕಾಲ ಬಂದುಬಿಟ್ಟು ನೀಟಾಗಿ ಕೈಯಲ್ಲಿ ಉಜ್ಜಿ ಇದನ್ನು ತೊಳಿತೀನಿ.
ಇದೇ ರೀತಿ ಒಂದು 3-4 ದಿವಸ ನೀರಲ್ಲಿ ನೆನೆಸಿ ತೊಳಿಬೇಕಾಗತ್ತೆ. ಇಲ್ಲಾಂದರೆ ಅದರಲ್ಲಿರೋವಂಥ ಮಣ್ಣೆಲ್ಲ ಹೋಗೋದಿಲ್ಲ ಕರೆಕ್ಟಾಗಿ. ನೋಡಿ ಹೋಗಿರೋ ಅಂಥ ಇದೆಲ್ಲ ಕೊಳ್ತೋಗಿದೆ ಕೆಲವೊಂದು ಗೆಡ್ಡೆಗಳು, ಅದನ್ನೆಲ್ಲ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಅದನ್ನೆಲ್ಲ ಹಾಗೆ ಹಾಕಿಬಿಟ್ರೆ ಅರಿಶಿಣದ ಪುಡಿ ಏನಾಗುತ್ತೆ ಅದು ಬೇಗನೆ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವಿನ್ನೂ ಅರಿಶಿಣ ಹೆಚ್ಚಿಲ್ಲ ಅಥವಾ ಪುಡಿ ಮಾಡಿಸಿಲ್ಲ ಆದ್ರೇ ನೀವು ಕೈ ನೋಡ್ಬೋದು ಯಾವ ರೀತಿ ಕಲರ್ ಬಂದಿದೆ ಅಂತ, ಎಷ್ಟು ಪ್ಯೂರ್ ಆಗಿದೆ ಅರಿಶಿಣದ ಪುಡಿ ಅಂತ ನಿಮಗೆ ಇದರಿಂದನೇ ಗೊತ್ತಾಗುತ್ತೆ. ಆ ಅರಿಶಿಣದ ಗೆಡ್ಡೆಗಳನ್ನು ತೊಳೆದಿರೋ ಅಂಥ ಬಕೆಟ್ ನೋಡಿದ್ರೂ ಕೂಡ ಪೂರ್ತಿಯಾಗಿ ಯೆಲ್ಲೋ ಕಲರ್ ಆಗಿತ್ತು. ಈ ರೀತಿ ತೊಳೆದಿರೋಂಥ ನೀರನ್ನು ನಾನು ವೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ, ಅದನ್ನು ನನ್ನ ಗಿಡಕ್ಕೇ ಹಾಕಿದೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಯಾವುದೇ ಕಾಯಿಲೆಗಳು ಗಿಡಕ್ಕೆ ಬಂದಿದ್ರೆ ಅದೆಲ್ಲ ನಿವಾರಣೆ ಮಾಡುತ್ತೆ. ಹಾಗಾಗಿ ಗಿಡಗಳಿಗೆ ಹಾಕಿದ್ದೀನಿ. ಚೆನ್ನಾಗಿ ತೊಳೆದ ನಂತರ ಈ ರೀತಿ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ತುರಿದಿದ್ದರೆ ಮನೇಲೇ ಪೌಡ್ರ್ ಮಾಡ್ಕೊಬೋದಾಗಿತ್ತು. ಆದರೆ ತುಂಬಾ ಜಾಸ್ತಿ ಇತ್ತು, ತುರಿಯೋದಕ್ಕೆ ಕಷ್ಟ ಆಗ್ತಾಯಿತ್ತು, ಕೈಯೆಲ್ಲ ನೋವು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸಣ್ಣ ಸಣ್ಣದಾಗಿ ಈ ರೀತಿ ಪೀಸ್ಗಳನ್ನ ಮಾಡಿದ್ದೀನಿ. ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅನ್ನೋವಾಗ ನೀವು ಆರಾಮಾಗಿ ತುರಿದು ಮನೆಯಲ್ಲೇ ಪುಡಿಯನ್ನು ತಯಾರು ಮಾಡ್ಕೊಬೋದು. ಸುಮಾರು ಈ ಅರಿಶಿಣದ ಪುಡಿ ತಯಾರು ಮಾಡುವಂಥ ಪ್ರೋಸೆಸ್ ಏನಿದೆ ಇದು 1 ವಾರ ಹಿಡಿಸುತ್ತೆ ನಿಮಗೆ. ಒಂದಿನ ಪೂರ್ತಿ 1-2-3 ದಿವಸ ತೊಳೆಯೋದಕ್ಕೆ ಬೇಕಾಗುತ್ತೆ. ಆನಂತರ ಹೆಚ್ಚಿ ಒಣಗಿಸೋದಕ್ಕೆ 3-4 ದಿವಸ ಬೇಕಾಗುತ್ತೆ. ಕೊನೆಗೆ ಅದನ್ನು ಪೂರ್ತಿಯಾಗಿ ಒಣಗಿದ ಮೇಲೆ ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಅದನ್ನು ನೆಕ್ಸ್ಟ್ ನೀವು ತೊಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಬಂದರೆ ಅಲ್ಲಿಗೆ ಪುಡಿ ತಯಾರಾಗುತ್ತೆ. ಬೇರೆ ಏನೇ ಐಟಮ್ಸು ಕೂಡ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಪ್ಲೈನಾಗಿ ಹಾಗೇ ತಯಾರು ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಅರಿಶಿಣ ಪುಡಿ ತಯಾರಾದ ನಂತರ ನೀವು ಹಾಲ್ಗೆ ಹಾಕ್ಕೊಂಡು ಕುಡಿಬೋದು. ಕಫ ಎಲ್ಲ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಈ ಪುಡಿಯನ್ನು ಸ್ವಲ್ಪ ಹಾಲಲ್ಲಿ ಅಥವಾ ನೀರಲ್ಲಿ ಕಲಸಿ ಮುಖಕ್ಕೆ ಹಚ್ಕೊಂಡ್ರೆ ಫೇಸ್ ಪ್ಯಾಕ್ ಥರ ಮೊಡವೆಗಳು ಕಡಿಮೆ ಆಗುತ್ತೆ. ಅದೇ ರೀತಿ ಮೊಡವೆಗಳಿಂದ ಆಗಿರುವಂಥ ಕಲೆಗಳು ಕಡಿಮೆ ಆಗುತ್ತೆ. ಮುಖದಲ್ಲಿರುವಂಥ ಅನ್ವಾಂಟೆಡ್ ಹೇರ್ಸ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ಮುಖ ಗ್ಲೋ ಬರುತ್ತೆ. ಹಾಗಾಗಿನೇ ಮದುವೆ ಟೈಮಲ್ಲಿ ಗಂಡು ಹೆಣ್ಣಿಗೆ ಮುಖಕ್ಕೆ ಹಾಗೆ ಮೈ ಕೈಗೆಲ್ಲ ಅರಿಶಿಣ ಹಚ್ಚುತ್ತಾರೆ, ಗ್ಲೋ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ನಾನು ಅರಿಶಿಣದ ಕೊಂಬನ್ನೆಲ್ಲ ನೀಟಾಗಿ ತೊಳೆದು ರಾತ್ರಿ ಹೆಚ್ಚಿಬಿಟ್ಟು ಇಡ್ತಾಯಿದ್ದೀನಿ, 2 ಮೊರಗಳಲ್ಲಿ ಹಾಕ್ಬಿಟ್ಟು. ಬೆಳಗ್ಗೆ ಇದನ್ನು ಹೋಗಿ ನಾನು ಮೇಲ್ಗಡೆ ಟೆರೆಸ್ ಮೇಲೆ ಹಾರಾಕ್ತೀನಿ, ಅಂದರೆ ಒಣಗಾಕ್ತೀನಿ. ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿದ್ರೆ ಬೇಗನೆ ಆರುತ್ತೆ. ಆದರೆ ನಾನು ಕಾಟನ್ ಬಟ್ಟೆ ಮೇಲೆ ಏನೂ ಹಾಕಿರಲಿಲ್ಲ, ಇದೇ ರೀತಿ ಮೊರದಲ್ಲೇ ಒಣಗಾಕಿದ್ದೆ. ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಸ್ತು, ಯಾಕಂದರೆ ಕೆಳಗಡೆ ಎಲ್ಲ ಮಣ್ಣು ಎಲ್ಲ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದ್ರ ಮೇಲೇ ಒಣಗಾಕಿದ್ದೆ. ನಿಮಗೆ ಸಾಧ್ಯ ಆದರೆ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಒಣಗಾಕಿದ್ರೆ ತುಂಬಾ ಬೇಗ ಡ್ರೈ ಆಗುತ್ತೆ. ನೋಡಿ ಇದು ನೆಕ್ಸ್ಟ್ ಡೇ ನಾನು ಮೇಲ್ಗಡೆ ಟೆರೆಸ್ ಮೇಲೆ ಒಣಗಾಕಿದ್ದೀನಿ. ಸ್ವಲ್ಪ ಒಂದು 3-4 ದಿವಸ ಅಂತೂ ಮಿನಿಮಮ್ ಬೇಕಾಗುತ್ತೆ. ಒಳ್ಳೆ ಬಿಸಿಲಿದ್ರೆ ಒಂದು 3-4 ದಿವಸದಲ್ಲಿ ಚೆನ್ನಾಗಿ ಒಣಗೋಗುತ್ತೆ. ಹಾಗೆ ನೀವು ಯಾವ ರೀತಿ ಸಣ್ಣಗೆ ಹಚ್ಚಿದ್ದೀರಾ ದಪ್ಪಗೆ ಹಚ್ಚಿದ್ದೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನೋಡಿ ಒಣಗಿದ ಮೇಲೆ ಈ ರೀತಿ ಆಗುತ್ತೆ. ಒಣಗೋದಕ್ಕಿಂತ ಮುಂಚೆ ತುಂಬಾ ಜಾಸ್ತಿ ಕಾಣಿಸ್ತಾ ಇರುತ್ತೆ, ಆದರೆ ಒಣಗಿದ ಮೇಲೆ ಇಷ್ಟು ಕಾಣಿಸುತ್ತೆ. ಇದನ್ನು ಇವಾಗ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ನಾನು ಮಿಷಿನ್ಗೆ ಹಾಕ್ಸ್ಕೊಂಬರೋದಕ್ಕೆ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಮಿಷಿನ್ ಅವ್ರಿಗೆ ಹೇಳಿ ಒಂದು 2-3 ಸಲ ನೀವು ಹಾಕಿಸ್ಬೇಕು, ಪೂರ್ತಿ ನುಣ್ಣಗೆ ಬರೋ ರೀತಿ. ಹಾಗೆ ಮೊದಲೇ ಕೇಳ್ಕೊಳ್ಳಿ ನೀವೇನಾದರೂ ಖಾರದ ಪುಡಿ ಹಾಕಿದ್ರಾ, ಸಾಂಬಾರು ಪುಡಿ ಹಾಕಿದ್ರಾ ಅಂತ. ಯಾಕಂದರೆ ಮುಖಕ್ಕೆ ಹಚ್ಕೊಳ್ಳೋವಾಗೆಲ್ಲ ನೀವು ಹಚ್ಕೊಂಬಿಟ್ರೆ ತುಂಬಾ ಖಾರ ಆಗುತ್ತೆ, ಮುಖ ಉರಿ ಬರುತ್ತೆ. ಹಾಗಾಗಿ ಇಲ್ಲದೇ ಇದ್ದರೆ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಅಂತ ಸಪ್ರೇಟಾಗಿ ನೀವು ಮನೆಯಲ್ಲೇ ಒಂದು ಸ್ವಲ್ಪ ತುರ್ಕೊಂಡು ತಯಾರು ಮಾಡಿಕೊಂಡು ಇನ್ನು ಮಿಕ್ಕಿರೋದನ್ನು ನೀವು ಅಡುಗೆಗೆ ಪೂಜೆಗೆ ಬಳಸ್ಕೊಬೋದು. ಮಿಷಿನ್ ಅವ್ರಿಗೆ ಹೇಳಿ ನೀಟಾಗಿ ಒಂದು 2-3 ಸಲ ಹಾಕಿಸಿ, ಆವಾಗ ನುಣ್ಣಗೆ ಬರುತ್ತೆ. ಒಂದೇ ಸಲ ಹಾಕ್ಸಿದ್ರೆ ತರಿ ಇರುತ್ತೆ, ಅಷ್ಟೊಂದು ನುಣ್ಣಗೆ ಬರೋದಿಲ್ಲ. ಈ ರೀತಿಯಾಗಿ ತುಂಬಾ ಸರಳವಾಗಿ ನೀವು ಮನೆಯಲ್ಲೇ ಅರಿಶಿಣದ ಕೊಂಬನ್ನು ಬೆಳ್ಕೊಂಡು ಹಾಗೆ ಅರಿಶಿಣದ ಪುಡಿಯನ್ನು, ಆರ್ಗ್ಯಾನಿಕ್ ಅರಿಶಿಣದ ಪುಡಿಯನ್ನು ನೀವು ಮನೆಯಲ್ಲೇ ತಯಾರು ಮಾಡ್ಕೊಬೋದು. ತುಂಬಾ ಸುಲಭ. ಹಾಗೆ ನಾವು ಬೆಳೆದಿರೋಂಥ ಅರಿಶಿಣದ ಕೊಂಬಲ್ಲಿ ಅರಿಶಿಣದ ಪುಡಿಯನ್ನು ಮಾಡಿಸಿದ್ದೀವಿ, ಅದನ್ನು ಪೂಜೆಗೆ ಬಳಸ್ತಾ ಇದ್ದೀವಿ, ಅಡುಗೆಗೆ ಬಳಸ್ತಾ ಇದ್ದೀವಿ ಅಂತಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಲೆವೆಲಲ್ಲಿರುತ್ತೆ. ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು. ನನಗೆ ಒಂದು 6-7 kgಯಷ್ಟು ಅರಿಶಿಣದ ಗೆಡ್ಡೆಗಳು ಸಿಕ್ಕಿತ್ತು. ಅದನ್ನೆಲ್ಲ ಹೆಚ್ಚಿ ಒಣಗಿಸಿ ಅದನ್ನು ಪೌಡರ್ ಮಾಡಿಸ್ಕೊಂಡು ಬಂದಮೇಲೆ 1 kgಯಿಂದ 1.5 kgಯಷ್ಟು ನನಗೆ ಅರಿಶಿಣದ ಪುಡಿ ಸಿಕ್ಕಿದೆ. ನೋಡಿ ಫೈನಲ್ ಆಗಿ ಈ ರೀತಿ ಅರಿಶಿಣದ ಪುಡಿ ರೆಡಿ ಆಗಿದೆ. ಸುಮಾರು ನನಗೆ 1.5 ವರ್ಷದವರೆಗೂ ಕೂಡ ಈ ಅರಿಶಿಣದ ಪುಡಿ ಬರುತ್ತೆ. ಪೂಜೆಗೂ ಬಳಸ್ಕೋಬೋದು, ಹಾಗೆ ಅಡುಗೆಗೂ ಬಳಸ್ಬೋದು, ಸಾಕಷ್ಟಿದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಈ ದೊಡ್ಡ ಬಾಕ್ಸ್ನ ಮುಟ್ಟೋದಕ್ಕಾಗಲ್ಲ. ಆವಾಗವಾಗ ನಾವು ತಣ್ಣೀರು ಕೈಯಲ್ಲಿ ಅಥವಾ ಗಾಳಿ ಎಲ್ಲ ಹೋಗ್ತಾ ಇದ್ದರೆ ಬಾಕ್ಸ್ ಒಳಗಡೆ ಬೇಗ ಕೆಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕ ಗ್ಲಾಸ್ ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಡೈಲಿ ಅಡುಗೆಗೆ ಬಳಸ್ಕೋತೀನಿ. ಇನ್ನು ದೊಡ್ಡ ಬಾಕ್ಸನ್ನು ಯಾವಾಗಲೂ ತೆಗಿಯೋದಕ್ಕೆ ಹೋಗಲ್ಲ, ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ಭದ್ರವಾಗಿ ಇದನ್ನು ಎತ್ತಿ ಮೇಲಕ್ಕೆ ಇಡ್ತೀನಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಅರಿಶಿಣದ ಪುಡಿಯನ್ನು ಮನೆಯಲ್ಲೇ ಯಾವ ರೀತಿ ತಯಾರು ಮಾಡ್ಕೋಬೋದು ಅಂತ ತಿಳಿಸಿದ್ದೀನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಈ ವಿಡಿಯೋಯಿಂದ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.